ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಜಮಾ ಆಗುತ್ತೆ ಅಂತ ನ್ಯೂಸ್ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಸಹಜವಾಗಿ ಹುಟ್ಟುವಂತಹ ಪ್ರಶ್ನೆಗಳು ಏನು ಅಂತ ಅಂದರೆ, ನನ್ನ ಹತ್ರ ಪಿಂಕ್ ಕಾರ್ಡ್ ಇಲ್ಲ, ಸೊ ಇವಾಗ ಆಲ್ರೆಡಿ ಪಿಂಕ್ ಕಾರ್ಡ್ನ ವಿತರಣೆ ಮಾಡ್ತಿದ್ದಾರಾ? ಈ ಒಂದು ಪಿಂಕ್ ಕಾರ್ಡ್ನ ಯಾವ ರೀತಿ ಪಡ್ಕೊಳ್ಳೋದು? ನಾವು ಇನ್ನೂ ಕೂಡ ಈ ಪಿಂಕ್ ಕಾರ್ಡ್ನ ಮಾಡಿಸಿಲ್ಲ, 10ನೇ ಕಂತಿನ ಹಣ ಆಗಿದ್ದರೆ ನಮಗೆ ಬರೋದಿಲ್ವಾ ಅಂತ ತುಂಬಾ ಪ್ರಶ್ನೆಗಳು ಹುಟ್ಟುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಪಿಂಕ್ ಕಾರ್ಡ್ಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ಸಲ್ಲಿಸಬೇಕು, ಹೇಗೆ ಪಡೆದುಕೊಳ್ಬೇಕು, ಜೊತೆಗೆ ಈ ಒಂದು ಕಾರ್ಡ್ ಇದ್ದರೆ ಮಾತ್ರನ 10ನೇ ಕಂತಿನ ಹಣ ಬರೋದು ಅನ್ನೋವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರನ ನೀಡ್ತೀನಿ. ಹಾಗಾಗಿ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಎಸ್ ಫ್ರೆಂಡ್ಸ್, ನೀವೇನಾದರೂ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋನ ವಿಸಿಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಪಿಂಕ್ ಕಾರ್ಡ್, ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಕೆಲವೊಬ್ಬರು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕೆ ಅಂತ ಅಂದರೆ, ನಿಮಗೆ ಏನು ಬೆಳೆ ಪರಿಹಾರ ಅಂತ ನೀಡೋದಕ್ಕೆ ಅಮೌಂಟ್ ರಿಲೀಸ್ ಆಗಿತ್ತು ಕೇಂದ್ರದಿಂದ, ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೂ ಕೂಡ ರೆಡಿ ಮಾಡಿದ್ದಾರೆ. ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಕೂಡ ಕೆಲವೊಬ್ಬರಿಗೆ ಆಗಿದೆ. ಸೊ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ನೀವು ಆಧಾರ್ ಕಾರ್ಡ್ ಹಾಕಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಕೆಲವೊಂದು ಕಡೆ ನೀವು ಬೇರೆ ಬೇರೆ ಲಿಂಕ್ಗಳಲ್ಲಿ ಪ್ರಯತ್ನ ಪಡೋದಕ್ಕಿಂತ ನೀವೇ ಒಂದು ಸಲ ಡೈರೆಕ್ಟಾಗಿ ಹೋಗ್ಬಿಟ್ಟು ಸೈಬರ್ಗಳಲ್ಲಿ ಆಗಿರ್ಬೋದು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಕೌಂಟನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಹಣ ಬಂದಿದೆ. ದೆನ್ ನೆಕ್ಸ್ಟು ಇವಾಗ ಏನಪ್ಪ ಅಂತ ಅಂದರೆ, ಪಿಂಕ್ ಕಾರ್ಡ್ ಇದ್ದರೆ ಮಾತ್ರನ 10ನೇ ಕಂತಿನ ಹಣ ಬರೋದು ಅಂತ ಕೆಲವೊಬ್ಬರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲೆಲ್ಲ ಏನು ಮಾಡಿದರು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ರಿಲೀಸ್ ಆಗೋದಕ್ಕೂ ಮುಂಚೆನೇ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಎಲ್ಲ ಒಂದು ಮಹಿಳೆಯರಿಗೆ ಈ ಒಂದು ಹಣ ಸಿಗೋ ಅಂಥದ್ದು ಅಂತ ಹೇಳಿದರು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಮೊದಲನೇ ಕಂತು ರಿಲೀಸ್ ಆದಾಗಲಿಂದ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡಿರಲಿಲ್ಲ ನಮ್ಮ ಸರ್ಕಾರ. ಅದಾದಮೇಲೆ ಈ ಒಂದು ಪಿಂಕ್ ಕಾರ್ಡನ್ನು ನಾವು ಎಲ್ಲೂ ನೀವು ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಮನೆಗೆ ತಲುಪಿಸ್ತೀವಿ. ಅದು ಅಂಗನವಾಡಿ ಕಾರ್ಯಕರ್ತರನ್ನು ಬಳಸ್ಕೊಂಡು ಅವ್ರ ಮುಖಾಂತರ ನಿಮಗೆ ಈ ಒಂದು ಪಿಂಕ್ ಕಾರ್ಡನ್ನು ತಲುಪಿಸ್ತೀವಿ ಅಂತ ಹೇಳಿದರು. ಬಟ್ ಇದುವರೆಗೂ ಕೂಡ ಈ ಒಂದು ಕಾರ್ಡನ್ನು ಯಾರಿಗೂ ಕೂಡ ಹಂಚಿಲ್ಲ. ಜೊತೆಗೆ ಇದ್ರ ಬಗ್ಗೆ ಇವಾಗ ಅತಿ ಹೆಚ್ಚು ನ್ಯೂಸ್ ಆಗ್ತಿರುವಂಥದ್ದು, 10ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೂ ಮುಂಚೆನೇ ಈ ಪಿಂಕ್ ಕಾರ್ಡ್ ಬಗ್ಗೆ ಅತಿ ಹೆಚ್ಚು ಮಾತುಕತೆ ಆಗ್ತಿರುವಂಥದ್ದು. ಇದು ಇದ್ದರೆ ಮಾತ್ರ ಹಣ ಜಮಾ ಆಗೋದು ನಿಮ್ಮ ಖಾತೆಗೆ ಅಂತ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಪಿಂಕ್ ಕಾರ್ಡ್ಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಈ ಒಂದು ಪಿಂಕ್ ಕಾರ್ಡನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ತೀರಾ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಏನು ಅಂತ ಅಂದರೆ, ನಾನು ಫೈನಲ್ ಡೈರೆಕ್ಟಾಗಿ ಹೇಳೋದಾದರೆ, ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಿದ್ದಾರಾ, ಆಲ್ರೆಡಿ ಎಷ್ಟು ಜನಕ್ಕೆ ವಿತರಣೆ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ಇದುವರೆಗೂ ಕೂಡ ಯಾರಿಗೂ ಕೂಡ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡಿಲ್ಲ. ಏಕೆ ಅಂತ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನು ಇವಾಗ ನೆಕ್ಸ್ಟ್ ಆಗಸ್ಟ್ ತಿಂಗಳಿದೆ, ಆಗಸ್ಟ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಚಾಲನೆ ಮಾಡಿ ವರ್ಷ ತುಂಬುತ್ತೆ. ಸೊ ಆವಾಗ ಅವರು ಏನು ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಈ ಒಂದು 10ನೇ ಕಂತಿನ ಹಣಕ್ಕೂ ಈ ಒಂದು ಪಿಂಕ್ ಕಾರ್ಡ್ಗೂ ಇವಾಗ ಏನು ಲಿಂಕ್ ಇಲ್ಲ. ಬಟ್ ಯಾರಿಗೂ ಕೂಡ ಇನ್ನೂ ಕೂಡ ಇದನ್ನು ವಿತರಣೆ ಮಾಡ್ತಿಲ್ಲ. ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಯಾವ ರೀತಿ ಕೊಡ್ತಾರೆ ಅಂತ ಕೇಳ್ಬೋದು. ಮೊದಲೆಲ್ಲ ನಾನು ಹೇಳಿದಾಗೆ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ತಲುಪಿಸ್ತೀವಿ ಅಂತ ಹೇಳಿದರು. ಬಟ್ ಇವಾಗ ವರ್ಷ ಆಗಿದೆ, ಸರ್ಕಾರದವರು ಯಾವ ರೀತಿ ಬೇಕಿದ್ರೂ ಚೇಂಜ್ ಮಾಡಿಕೊಂಡು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇದಕ್ಕೋಸ್ಕರ ಅಂತಲೇ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಅಕೌಂಟ್ಗಳು ಅಂತ ಅಂದರೆ ಏನು ಅಪ್ಲೈ ಮಾಡಿರ್ತಾರೆ ಆ ಒಂದು ಅಕೌಂಟ್ಗಳನ್ನು ವೆರಿಫೈ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಕೆಲವೊಂದು ಅಕೌಂಟ್ಗಳು ಫೇಕ್ ಅನಿಸಿದ್ರೆ ಅದನ್ನು ಅವರು ಕ್ಯಾನ್ಸಲ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಉಳಿದಿರುವಂತಹ ಒಂದು ಖಾತೆಗಳಿಗೆ ಏನು ಮಾಡ್ತಾರೆ ಅಂತ ಅಂದರೆ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ ಅಂತ ಹೇಳಿದರು. ಬಟ್ ಇದುವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ, ಇನ್ನೂ ಯಾರಿಗೂ ಕೊಟ್ಟೂ ಇಲ್ಲ, ಜೊತೆಗೆ ಎಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಳ್ತಾ ಇಲ್ಲ.